ನಮ್ಮ ಮೇಲ್ಮೇಲೆ ಹೇಳುವಂಥದ್ದು ಈಗಿರುತ್ತಿರೋಂಥ ಅರ್ಥವ್ಯವಸ್ಥೆಯನ್ನು ಬದಲು ಮಾಡಬೇಕಾಗೈತಿ. ಬದಲಾಗೋದು ಹೆಂಗೆ, ಯಾವ ಕ್ಷೇತ್ರ ನಾವು ಪ್ರಿಫರೆನ್ಸ್ ಕೊಡಬೇಕಾಗೈತಿ. ಇಲ್ಲಿವರೆಗೆ ಕಾಂಗ್ರೆಸ್ ಅಂತೇಳಿ ನಾವು ತಾವು ಮಾಡಿತ್ತು, ಆದರೂ ಅಡ್ಡಿ ಇಲ್ಲ. ಸಮಥಿಂಗ್ ಇದು ಬೆಳೆದ ನಂತೇಳಿ ಅಂತೇಳಿ PSUಗಳನ್ನ ಮಾಡಿ ಮತ್ತೆ ಮಾಡಿ ಗೌರ್ಮೆಂಟ್ ಒಂದು ನೆಲೆಯಲ್ಲಿ ಇದೇ ಕಾರ್ಖಾನೆಗಳನ್ನು ಇಲ್ಲಿ ಇಂಡಸ್ಟ್ರಿಯಲ್ಲಿ ಬೆಳೆಸೋಕ್ಕೆ ಪ್ರಯತ್ನ ಮಾಡಿದರು. ಆದರೆ ಆ ಪ್ರಮಾಣದಲ್ಲಿ ಅದು ಬೆಳೀಲಿಲ್ಲ. ಯಾವ ಪ್ರಮಾಣದಲ್ಲಿ ಬೆಳಿಬೇಕು ಅಂತ ಬೆಳೀಲಿಲ್ಲ. ಇದಕ್ಕೆ ಕಾರಣ ಸ್ವತಃ ಮತ್ತು ಸರ್ಕಾರಗಳನ್ನು. ಯಾಕಂದರೆ ಅಧಿಕಾರಶಾಹಿ ಜನ ಸರಿಯಾಗಿ ಕೊಟ್ಟ ಅವಕಾಶವನ್ನು ದುಡಿಸ್ಕೊಳ್ಳಿಲ್ಲ, ಮಾಡಲಿಲ್ಲ. ಕೇವಲ ತಮ್ಮ ಬದುಕ, ತಮ್ಮ ಅಂತಂಬರು ತಮ್ಮ ಆಸ್ತಿ ಮಾಡೋದು, ಕೋಟಿಗಟ್ಟಲೆ ಅಬ್ಜಗಂತಾವು ಈ ವಿಷಯ ಮಾಡ್ತಾ ಹೋಗ್ಬಿಟ್ರು. ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಕೆಲಸಗಳು ನಡೀಲೇ ಇಲ್ಲ ಅಂದರೂ ಅಡ್ಡಿಲ್ಲ. ಏನೋ ಆಗಿದಾವಿಲ್ಲ ಅಂತಲ್ಲ, ಹಂಗಂತೇಳಿ ಇಲ್ಲಿ ಡ್ಯಾಮ್ಗಳಾಗಲಿಲ್ಲ ಅಂತೇಳಿ ಆಗೋದಿಲ್ಲ. ನೀರಾವರಿದು ವ್ಯವಸ್ಥೆ ಆಗ್ಯದ, ಏನೋ ಎಷ್ಟು ಆಗ್ಯದ. ಹಸಿರು ಕ್ರಾಂತಿನೂ ಆಗ್ಯದ, ವೈಟ್ ಕ್ರಾಂತಿನೂ ಆಗ್ಯದ, ಅಂದರೆ ಹಾಲಿನ ಕ್ರಾಂತಿನೂ ಆಗ್ಯದ. ಆದರೆ ಉಳಿದ ಇಂಡಸ್ಟ್ರಿಗಳು ಮಾತ್ರ ಯಶಸ್ವಿ ಆಗಿಲ್ಲ. ಯಾಕೆ? ಮತ್ತು ಅಗ್ರಿಕಲ್ಚರ್ ಯಶಸ್ವಿ ಆಗಲಿಲ್ಲ. ಯಾಕೆ ಅಂದ್ರೆ ಕೇವಲ ಕೆಲವು ಜನರಿಗೆ ಅದು ಹೆಲ್ಪ್ ಆಗುವಂಥ ಇಡೀ ಒಟ್ಟು ದುಡಿದೆಲ್ಲ ರೈತರು ದುಡಿತಾರೆ, ದುಡಿದ ಪ್ರತಿಯೊಂದು ಎಲ್ಲರೂ ಕಾರ್ಮಿಕರು ದುಡಿತಾರೆ, ಕೂಲಿಗಳು ದುಡಿತಾರೆ. ಆದರೆ ಅದರ ಮಾಲೀಕರನ್ನ ಮ್ಯಾಕ್ಸಿಮಮ್ ಲಾಭ ತೊಗೊಳ್ಳುವಂಥದ್ದು ಇದಾಗಿದ್ದನ್ನು ನಾವು ಅಲ್ಲಗಳಿಕ್ಕೆ ಆಗೋದಿಲ್ಲ. ಇಡೀ ರಾಜ್ಯ ತುಂಬ, ಇಡೀ ದೇಶ ತುಂಬನೂ ಇದೇ ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಕೆಲವು ಜನ ಆ ಯೋಜನೆಗಳ ಲಾಭ ಪಡ್ಕೊಳ್ತಾರೆ. ಇಡೀ ಆ ಯೋಜನೆಗಳು ಎಲ್ಲ ಸಮುದಾಯಕ್ಕೆ ಹೋಗಿ ಮುಟ್ಟದೆ ಹೋಗಿದ್ದು ಅಷ್ಟೇ ಕಾರಣ ಅದ. ಹೀಗಾಗಿ ಇವತ್ತು ಹೊಸ ಅರ್ಥವ್ಯವಸ್ಥೆ ಹೋಗಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಬೇಕಾಗಿತ್ತು. ಅಂದರೆ ಉತ್ತರ ಕರ್ನಾಟಕ ಪ್ರಶ್ನೆಗೆ ಮೊದಲನೇದಾಗಿ ನೀರಾವರಿ ಕೆಲಸವನ್ನು ಮುಗಿಸಿ, ಮತ್ತು ಈಗಾಗಲೇ ಒಂದು ಸಲಹೆನೂ ಕೊಟ್ಟಿದ್ದಾರೆ ಲಕ್ಷ್ಮಣ ಸವದಿ ಅವರು. ಸುಮ್ಮನೆ ನೀವೆಲ್ಲ ಈ ಕಾಲುವೆಗಳನ್ನು ತೆಗಿತಾ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಅದಕ್ಕೆ ಬದಲಾಗಿ ನೀವು ಪೈಪ್ಗಳ ಮೂಲಕ ನೀರನ್ನು ಸಪ್ಲೈ ಮಾಡುವಂಥ ವ್ಯವಸ್ಥೆ ಮಾಡಿರಿ. ಮತ್ತು ಯಾವ ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ಳೋಕೆ ಹೋಗಿ ಪ್ರಸಂಗ ಬರೋದಿಲ್ಲ. ಈಗೇನು 75,000 ಏನು ನೀರು ನಿಲ್ತದೆ, ಅದಷ್ಟೇ ಸಾಕು ನಮ್ಗೆ. ಉಳಿದಕ್ಕೆ ನಾವು ಭೂಮಿಗೆ ತೊಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಭೂಮಿಗೆ ಒಳಗೆ ಪೈಪ್ ಲೈನ್ ಹೋಗೋದ್ರಿಂದ ಮತ್ತು ನೀರು